ಮಹಾಕಾಲ. ನೀ ನನ್ನ ಪ್ರಯೋಗದಿಂದ ತಪ್ಪಿಸ್ಕೋಬಹುದು, ಆದ್ರೆ ನಿನ್ನ ನಾಗಿಣಿ ನಮ್ಮ ಪ್ರಯೋಗದಿಂದ ಕಲ್ಲಾಗದನ್ನ ನೀನ್ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಮಹಾಕಾಲ, ಏಯ್, ನಿನ್ನ ಹಾರಾಟ ಹೋರಾಟ ಈ ಭೈರವನ ಮುಂದೆ ನಡೆಯೋದಿಲ್ಲ. ನೋಡ್ತಾ ಇರು ನಿನ್ನನ್ನು ಯಾವ ಸ್ಥಿತಿಗೆ ತರ್ತೀನಿ ಅಂತ. ಜೈ ಮಹಾ ಏ ಹುಳುವೆ, ಜೈ ಮಹಾಕಾಲ. ನೋಡಿ, ನನ್ನ ಪಾಡಿಗೆ ನನ್ನನ್ನ ಬಿಟ್ಬಿಡಿ. ಹೋಮನ ಅರ್ಧಕ್ಕೆ ನಿಲ್ಲಿಸಬಾರ್ದು. ಒಂದು ವೇಳೆ ನಿಲ್ಲಿಸಿದ್ರೆ ನಿಮ್ಮ ಪ್ರಾಣಕ್ಕೆ ಅಪಾಯ. मेरा खेल पाएगा तो ಬಾಬಾ ಎಲ್ಲೋದ್ರು? ಬಾಬಾ ಬಾಬಾ ಎಲ್ಲೋದ್ರಿ? ಬಾಬಾ ಏ ಬಾಬಾ ಬಾಬಾ ಎಲ್ಲಿಗೆ ಹೋದ್ರಿ ಬಾಬಾ? ನಾಗಮಣಿನ ನುಂಗ್ಕೋತಾ ಇದೆ. ಈ ಸರ್ಪ ಬಾಬಾಗೆ ಏನೋ ಮಾಡಿರೋ ಹಾಗಿದೆ. ಏನ್ ಮಾಡೋದೀಗ? ಬಾಬಾ ಎಲ್ಲೋದ್ರಿ ಬಾಬಾ? ಬಾಬಾ ಬನ್ನಿ ಬಾಬಾ. ಬಾಬಾ ಎಲ್ಲೋದ್ರಿ? ಬನ್ನಿ ಬಾಬಾ, ನಾಗಮಣಿನ ನುಂಗ್ತಾ ಇದೆ.
ಬಾಬಾ ಬಾಬಾ ಎಲ್ಲೋದ್ರಿ? ಅಲ್ಲ, ಇದ್ದಕ್ಕಿದ್ದ ಹಾಗೆ ಆ ಹಾವಿಗೆ ಕಲ್ಲಾಗಿದ್ದ ಆ ಅಮೃತಳನ ಹೇಗೆ ನಿಮ್ಮ ಹಾಗೆ ಮಾಡಕ್ಕಾಯ್ತು? ಅವು ಸಾಮಾನ್ಯ ಲೋಕದ ಹಾವುಗಳಲ್ಲ, ನಾಗಲೋಕದ ಹಾವು. ಅವುಗಳಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಹಾಗಾದ್ರೆ ಹೆಬ್ಬಾಗಿಲಿಗೆ ಹಾಕಿದ ಗರುಡ ಭಸ್ಮದ ರೇಖೆನ ಅವು ದಾಟ್ತವೆ ಅಂತಾಯ್ತು. ಅದನ್ನ ಈಗಲೇ ಹೇಳೋದಕ್ಕಾಗೋದಿಲ್ಲ, ನೋಡೋಣ ಬನ್ನಿ. ಏನಾಯ್ತು ರುದ್ರ? ಯಾಕೆ ಹೀಗಿದೆಯಾ? ಯಾವ ನಾಗಮಣಿಗೋಸ್ಕರ ಇಷ್ಟೆಲ್ಲ ಹೋರಾಡ್ದೋ ಅದನ್ನೇ ಕಳ್ಕೊಂಡಾಗಿದೆ. ನಾಗಮಣಿ ನನ್ನಿಂದ ದೂರ ಆಗೋಯ್ತು. ಹೌದಾ? ಹೇಗೆ? ನೀವು ಹೇಳ್ದಾಗೆ ನಾಗಮಣಿನ ಗರುಡು ಗಂಬದ ಮೇಲೆ ಇಟ್ಟು ಪೂಜೆ ಮಾಡ್ತಾ ಇದ್ದೆ. ಜೈ ಮಹಾಕಾಲ. ಮೇಲೆ ಕೇಳ್ತಾ ಇದೆ ಅದು.
ಕೆಲಸ ಆಗೋಯ್ತು. ಇನ್ನು ನಾವು ಸುಮ್ಮನೆ ಇರೋದ್ರಲ್ಲಿ ಅರ್ಥ ಇಲ್ಲ. ಆದಷ್ಟು ಬೇಗ ಪೂರ್ಣಾಹುತಿ ನೀಡಲೇಬೇಕು. ನನಗೆ ಈ ಪೂರ್ಣಾಹುತಿಗಿನ ಮುಂಚೆ ನಾಗಮಣಿ ನನ್ನ ಕೈಗೆ ಬರಬೇಕು. ನಾಗಮಣಿ ನಿನ್ನಿಂದ ಎಲ್ಲೂ ದೂರ ಹೋಗೋದಿಲ್ಲ. ಅದ್ ಹೇಗೆ ಹೇಳ್ತೀರಾ? ಆ ನಾಗಗಳು ಈ ವಿಷ್ಣುಪುರ ಗಡಿ ದಾಟಿ ಹೋಗೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ನಿನಗೂ ಗೊತ್ತಿದೆ. ನಾವು ಆ ನಾಗಗಳನ್ನ ಬಂಧಿಸಿ ಮತ್ತೆ ನಾಗಮಣಿಯನ್ನ ವಶಪಡಿಸ್ಕೋಬಹುದು. ಇವೆಲ್ಲ ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ನಂಗೆ ಗೊತ್ತಾಗ್ತಾ ಇಲ್ಲ. ಏನಾಯ್ತು? ಅಲ್ಲಿ ಗರುಡ ಹೋಮದ ಭಸ್ಮ ಶಾಶ್ವತವಾಗಿ ಇರುತ್ತೆ ಅನ್ನೋ ತರ ಮಾತಾಡ್ತಾ ಇದ್ದೀರಲ್ಲ, ಅದರ ಶಕ್ತಿ ಇನ್ನು ಕೇವಲ 5 ದಿನಗಳ ಮಾತ್ರ ಇರೋದು. ಆಮೇಲೆ ಅದರ ಶಕ್ತಿ ತಾನಾಗಿ ಕ್ಷೀಣಿಸ್ತಾ ಹೋಗುತ್ತೆ. ಆಮೇಲೆ ಯಾವುದೇ ನಾಗಗಳು ವಿಷ್ಣುಪುರಕ್ಕೆ ಬರ್ಬೋದು. ಹಾಗೆ ವಿಷ್ಣುಪುರದಲ್ಲಿರುವ ಆ 2 ನಾಗಗಳು ವಿಷ್ಣುಪುರ ಬಿಟ್ಟು ಹೋಗ್ಬೋದು. ಹಾಗೆ ಆಗೋಕ್ ಮುಂಚೆ ನಾವು ಪೂರ್ಣಾಹುತಿಯನ್ನ ಕೊಡ್ಲೇಬೇಕು. ರುದ್ರ, ಯಾಕೋ ಅವನ್ನ ಹಾಗೆ ನೋಡ್ತಿದ್ಯಾ ನೀನು? ನನಗೆ ಯಾಕೋ ಇವನ್ ಮೇಲೆ ಅನುಮಾನ ಬರ್ತಾ ಇದೆ. ಅಂದ್ರೆ ಈ ನಾಗನೇ ನಾಗಿಣಿಗೆ ಸಹಾಯ ಮಾಡ್ತಾ ಇರಬೇಕು. ನಿನ್ನ ಅನುಮಾನ ನಿಜ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಏನ್ ನಿಮ್ಮ ಮಾತಿನ ಅರ್ಥ ಬಾಬಾ? ಈ ನಾಗ ಇರೋದು ಮಂಡಲದಲ್ಲಿ. ಇಲ್ಲಿಂದ ಹೊರಗೋಗಿ ನಾಗಿಣಿಗೆ ಸಹಾಯ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ಪ್ರಶ್ನೆ. ನಾಗಗಳು ಏನ್ ಬೇಕಾದ್ರೂ ಮಾಡ್ತವೆ. ಅಂಥದ್ರಲ್ಲಿ ಈ ಮಂಡಲದಿಂದ ತಪ್ಪಿಸ್ಕೊಳಕ್ಕಾಗೋದಿಲ್ವಾ ಬಾಬಾ? ಈ ಮಂಡಲನ ರಚಿಸಿ ತುಂಬಾ ಸಮಯ ಆಗಿದೆ. ಇದರ ಶಕ್ತಿನೂ ಕ್ಷೀಣಿಸಿರತ್ತೆ. ಅದಕ್ಕೆ ಇದರಿಂದ ಹೊರಗೆ ಬಂದು ನಾಗಿಣಿಗೆ ಸಹಾಯ ಮಾಡಿರ್ತಾನೆ ಅಂತ ನನ್ಗನ್ನಿಸ್ತಾ ಇದೆ. ನಿನ್ನ ತರ್ಕ ನಿಜ, ಆದ್ರೆ ನಾವಿಲ್ಲಿದ್ದು ಸಮಯ ವ್ಯರ್ಥ ಮಾಡ್ತಿದ್ದೀವಿ ಅಂತ ನನಗನ್ನಿಸ್ತಾ ಇದೆ. ಇಲ್ಲ ಬಾಬಾ, ಮೊದಲು ನನಗೆ ಗೊತ್ತಾಗಬೇಕಾಗಿರೋದು ನಾಗಿಣಿಗೆ ಸಹಾಯ ಮಾಡ್ತಾ ಇರೋದು ಇದೇ ನಾಗನ ಅಥವಾ ಹೊರಗಡೆಯಿಂದ ಬಂದಿರೋ ನಾಗನ ಅನ್ನೋದು. ನಾನಾಗ್ಲಿ ನೀನಾಗ್ಲಿ ಆ ವಿಷಯ ತಿಳ್ಕೋಬೇಕು ಅಂದ್ರೆ ಈ ನಾಗನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು. ಅದಾಗುತ್ತಾ? ಆಗುತ್ತೆ, ಆದ್ರೆ ಇಲ್ಲಲ್ಲ. ಮತ್ತಲ್ಲಿ? ಮನೆಯಲ್ಲಿ. ಮನೆಯಲ್ಲ? ಹೌದು, ಈ ನಾಗ ಮನೆಯಲ್ಲಿದ್ರೆ ನಾವಿದ್ರ ಮೇಲೆ 24 ಗಂಟೆನೂ ಕಣ್ಣಿಟ್ಟಿರಬಹುದು. ಆಗ ಈ ನಾಗ ಹೊರಗೆ ಹೋಗೋದು ಇಲ್ಲ, ನಾಗಿಣಿ ಸಹಾಯಕ್ಕೆ ನಿಲ್ಲೋಕ್ಕೂ ಸಾಧ್ಯ ಇಲ್ಲ. ಆಗ ಹೊರಗಿಂದ ಬಂದಿರೋ ನಾಗ ನಾಗಿಣಿಗೆ ಸಹಾಯ ಮಾಡ್ತಿದ್ಯೋ ಅಥವಾ ಈ ನಾಗನೇ ನಾಗಿಣಿಗೆ ಸಹಾಯ ಮಾಡ್ತಿದ್ಯೋ ಅನ್ನೋದು ಗೊತ್ತಾಗ್ಬಿಡುತ್ತೆ. ಆಮೇಲೆ ನಮ್ಮೆಲ್ಲ ಸಮಸ್ಯೆನೂ ಬಗೆಹರಿಯುತ್ತೆ. ವಾ, ಇದೇನಿದು ಮತ್ತೆ ವಾಪಸ್ ಬಂದ್ಬಿಟ್ಟಿದ್ದೀರಿ? ಏನ್ ಸಮಾಚಾರ? ಅದು ನಾನು ಅರ್ಜುನ್ನ ನೋಡಬೇಕು. ಆಹಾ, ಎಷ್ಟು ಸುಲಭವಾಗಿ ಕೇಳ್ಬಿಟ್ರಿ. ತಿರುಪತಿ ತಿಮ್ಮಪ್ಪನ್ ಬೇಕಾದ್ರೂ ನೋಡ್ಬೋದು, ಆದ್ರೆ ಅರ್ಜುನನ್ ನೋಡಕ್ ಸಾಧ್ಯನೇ ಇಲ್ಲ. ನಡೀರಿ ವಾಪಸ್ ಹೋಗಿ. ನೋಡಪ್ಪ, ದಯವಿಟ್ಟು ಹಾಗೆ ಹೇಳ್ಬೇಡ. ನಾನು ನನ್ನ ಮೊಮ್ಮಗನ್ ನೋಡಿ ತುಂಬಾ ದಿನ ಆಗಿದೆ. ಒಂದ್ಸಲ ನಾನು ಅವನ್ನ ನೋಡ್ಬೇಕಪ್ಪ. ನಮ್ಮ ಬಾವ ಯಾರನ್ನು ಒಳಗಡೆ ಬಿಡ್ಬೇಡ ಅಂತ ಹೇಳಿದ್ದಾರೆ. ನೋಡು, ನೀವೆಲ್ಲ ತಪ್ಪು ತಿಳ್ಕೊಂಡಿದ್ದೀರಾ. ಅವನು ನಾಗ ಅಲ್ಲ,
ನನ್ನ ಮಾತು ನಂಬಿ. ಆಯ್ತು, ನೀವು ಹೇಳ್ದಾಗೆ ಅವನು ನಾಗ ಅಲ್ಲ ಅಂದ್ರೆ ಅರ್ಚಕರು ಹಾಕಿದ ಮಂಡಲದಲ್ಲಿ ಹೇಗೆ ಸಿಗಾಕೊಂಡ? ಯಾಕೆ ಸುಮ್ಮನೆ ಆಗೋದ್ರಿ? ಮಾತಾಡಿ. ನೋಡಿ, ನೀವೇನು ಹೇಳಿದ್ರು ನಾನು ಕೇಳೋದಿಲ್ಲ. ಮೊದಲು ಇಲ್ಲಿಂದ ಹೋಗಿ. ಅವನೇನಾದ್ರು ಹೊರಗಡೆ ಬಂದ್ರೆ ಅವನ ಕೋಪಕ್ಕೆ ಎಲ್ಲರೂ ಬಲಿಯಾಗ್ತಾರೆ. ಹೋಗಿ ಅನ್ನಲ್ಲ. ಒಂದು ಕಾಲದಲ್ಲಿ ಎಂಥ ವೈಭೋಗದಿಂದ ಪೂಜೆ ಪುನಸ್ಕಾರಗಳಿಂದ ಕಂಗೊಳಿಸ್ತಾ ಇತ್ತು ಈ ದೇವಸ್ಥಾನ. ಇವತ್ತು ಈ ದೇವಸ್ಥಾನ ಸ್ಥಿತಿ ನೋಡಿದರೆ ನನಗೆ ಒಂಥರ ಆಗುತ್ತೆ. ಎಲ್ಲಿ ದೇವರಿರ್ತಾನೋ ಅಲ್ಲಿ ಸದಾ ಕಾಲ ಪೂಜೆ ಹವನಗಳು ನಡೀತಾನೆ ಇರಬೇಕು. ಇಲ್ಲಿ ಪೂಜೆ ನಿಲ್ಲೋಕೆ, ಈ ದೇವಸ್ಥಾನ ಈ ಸ್ಥಿತಿಗೆ ಬರೋಕೆ ಆ ನಾಗಿಣಿನೇ ಕಾರಣ. ಅದು ನನಗೆ ಗೊತ್ತಿದೆ. ನೀವೇನು ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಇನ್ನು 5 ದಿನದ ನಂತರ ಈ ಜಾಗದಲ್ಲಿ ನಡಿಬೇಕಾಗಿದ್ದ ಪೂಜೆ ಹೋಮ ಸಾಂಗವಾಗಿ ನೆರವೇರುತ್ತೆ. ನಿಮ್ಮ ಬಾಯಿಂದ ಈ ಮಾತು ಕೇಳಿದ ತಕ್ಷಣ ನನ್ನ ಮನಸ್ಸಿಗೆ ಆಗೋ ಸಂತೋಷನ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ಶಾಸ್ತ್ರಿಗಳೇ. ನಿಮ್ಮಂತ ಮಹಾನ್ ಭಾವರು ನಮ್ಮ ವಿಷ್ಣುಪುರಕ್ಕೆ ಕಾಲಿಟ್ಟ ತಕ್ಷಣ ಏನೋ ಶುಭ ಮುಹೂರ್ತ ಕೂಡ ಬಂದ ಹಾಗಾಗಿದೆ. ಆದ್ರೆ ಅಂತ ಯಾಕೆ ಹೇಳ್ತಾ ಇದೆಯಾ? ಆ ಸರ್ಪದ ಕಾಟದಿಂದ ಪೂಜೆ ಮುಂದುವರ್ಸಕ್ಕೆ ಹೇಗೆ ಸಾಧ್ಯ? ಭೂತ ಪಿಶಾಚಿ ಸರ್ಪಗಳಿಗೆ ಹೆದರ್ಕೊಂಡು ಆ ದೇವ್ರ ಪೂಜೆನ ನಿಲ್ಸೋಕ್ಕಾಗತ್ತಾ ಶತ್ರುಘ್ನ? ಮೊದಲು ಆ ಅಮೃತನ ಇಲ್ಲಿ ಕರ್ಕೊಂಡ್ಬಂದು ಬಲಿ ಕೊಡಬೇಕು. ಅವಳಿಲ್ಲಿಗೆ ಬರಬೇಕು ಅಂದ್ರೆ ಮೊದಲು ಅರ್ಜುನನ್ನ ನಾವಿಲ್ಲಿ ಕರ್ಕೊಂಡ್ಬರ್ಬೇಕು. ಆಗ ಅರ್ಜುನನ ಉಳಿಸೋದಕ್ಕೋಸ್ಕರ ಅಮೃತ ಇಲ್ಲಿಗೆ ಬಂದೇ ಬರ್ತಾಳೆ. ಆಗ ಅರ್ಜುನ ಅಮೃತ ಇಬ್ಬರನ್ನು ಬಂಧಿಸಿ ನಮ್ಮ ಶಕ್ತಿಯಿಂದ ಆ ಗರುಡ ದೇವರ ಆಶೀರ್ವಾದದಿಂದ ಅವ್ರನ್ನ ಬಲಿ ಕೊಟ್ಟು ನಮ್ಮ ಪೂಜೆ ಹೋಮವನ್ನ ಸಾಂಗವಾಗಿ ನೆರವೇರಿಸೋಣ.